ವಿದ್ಯಾರ್ಥಿಗಳೇ, ಈ ದಿನ 10ನೇ ತರಗತಿಯ ಗಣಿತ ವಿಷಯದಲ್ಲಿ ಅಧ್ಯಾಯ 9 ಬಹುಪದೋಕ್ತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಹಿಂದಿನ ತರಗತಿಯಲ್ಲಿ ನೀವು ಈಗಾಗಲೇ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಯಾವ್ಯಾವ ಬರ್ತವೆ, ವಾಸ್ತವ ಸಂಖ್ಯೆ ಯೂನಿಟ್ನ ಭಾಗಾಕಾರ ಪ್ರಮೇಯ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನಾಗಿ, ಒಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳನ್ನಾಗಿ ಯಾವ ರೀತಿ ಅವುಗಳ ಗುಣಲಬ್ಧವಾಗಿ ಬರೆಯೋದು, ಯಾವ ರೀತಿ ಬರೆಯೋದು ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಮತ್ತು ಅದರಲ್ಲಿ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯದ ಪ್ರಕಾರ ಮಾಸಾಹವನ್ನು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ಮುಂದಿನ ಈಗ ಅದನ್ನು ನಾವು ಮುಂದುವರಿತಾ ಹೋದರೆ ಅಧ್ಯಾಯ 9 ಬಹುಪದೋಕ್ತಿಗಳು ನಾವು ಇದ್ರ ಬಗ್ಗೆ ತಿಳಿದುಕೊಳ್ತೋಣ. ಸೊ ಅಂದರೆ ಬಹುಪದೋಕ್ತಿಗಳು ಅಂದರೆ ನೀವು 9ನೇ ತರಗತಿಯಲ್ಲಿ ಬಹುಪದೋಕ್ತಿಗಳ ಬಗ್ಗೆ ಒಂದು ದೊಡ್ಡ ಸಂಕ್ಷಿಪ್ತವಾಗಿ ಬಹುಪದೋಕ್ತಿಗಳ ಬಗ್ಗೆ ತಿಳಿದುಕೊಂಡಿದ್ದೀರಾ. ಸೊ ಬಹುಪದೋಕ್ತಿಗಳು ಅಂತಂದರೆ ಒಂದು ಚರಾಕ್ಷರಗಳ ಬಹುಪದೋಕ್ತಿಗಳು ನಿಮಗೆ ಗೊತ್ತಿದೆ. ಸೊ ಅದಾದ್ಮೇಲೆ ಬರ್ತಕ್ಕಂಥ ಯಾವುದಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಅಂದ್ರೆ ಮೊದಲನೇದಾಗಿ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ನೀವು ತಿಳ್ಕೊಂಡಿದ್ದೀರಾ. ರೇಖಾತ್ಮಕ ಸಮೀಕರಣಗಳು. ಸೊ ಇದು ರೇಖಾತ್ಮಕ ಸಮೀಕರಣಗಳಂದ್ರೆ ಮಹತ್ತಮ ಘಾತ ಅಂದ್ರೆ ಒಂದು ಚರಾಕ್ಷರದ ಮಹತ್ತಮ ಘಾತ ಒಂದು ಇದ್ದರೆ ಅದನ್ನು ನಾವೇನಂತೀವಿ ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರಿತೀವಿ. ಸೊ ಉದಾಹರಣೆಗೆ ನಾವು ಏನು ತಗೋಬಹುದು, x + 5 = 0. ಸೊ ಅಥವಾ √2y + 3 = 0 ತಗೋಬಹುದು. ಸೊ ಅದು ಇನ್ನೂ ನಮಗೆ ಬೇಕಾಯಿತು ಅಂದರೆ a + 3/2 = 0. ಈ ಥರದವರು ನಾವು ಉದಾಹರಣೆಯಾಗಿ ತೆಗೆದುಕೋಬಹುದು. ಇದರ ಚರಾಕ್ಷರದ ಮಹತ್ತಮ ಘಾತ ಏನಾಗಿದೆ, 1 ಆಗಿದೆ. ಸಾಧಾರಣದಿಂದ ನಾವೇಂತೀವಿ ರೇಖಾತ್ಮಕ ಸಮೀಕರಣಗಳು ಅಂತೇಳಿ ಕರಿತೀವಿ. ಸೊ ಅಂದ್ರೆ ಇದರ ಡಿಗ್ರಿ ಮಹತ್ತಮ ಘಾತ ಅಂತ ಅಂದ್ರೆ, ಅಥವಾ ಇದರ ಡಿಗ್ರಿ ಎಷ್ಟಿದೆ ಅಂದ್ರೆ 1 ಅಂತೇಳಿ ಕರಿತೀವಿ. ನಿಮ್ಗೆ 1 ಮಾರ್ಕ್ಸ್ ಸಹ ಕೇಳ್ತಾರೆ. ನಿಮಗೆ ಯಾವ್ದಾರ ಒಂದು ಸಮೀಕರಣ ಕೊಟ್ಟು ಇದರಲ್ಲಿ ಮಹತ್ತಮ ಘಾತ ಎಷ್ಟು ಅಂತೇಳಿ ಕೇಳ್ತಾರೆ, ಗರಿಷ್ಠ ಮಹತ್ತಮ ಘಾತ ಅಂತೇಳಿ ರೇಖಾತ್ಮಕ ಸಮೀಕರಣ. ಸೊ ಇದನ್ನು ನಾವು ಮುಂದುವರಿತಾ ಮತ್ತೆ ನಾವು ಸಮೀಕರಣ ತೆಗೆದುಕೋಬಹುದು. ನಾವು ಎರಡನೇ ತೆಗೆದುಕೊಂಡ್ರೆ ವರ್ಗ ಸಮೀಕರಣ ಅಂತೇಳಿ ತೆಗೆದುಕೋಬಹುದು. ವರ್ಗ ಸಮೀಕರಣದಲ್ಲಿ ಇದು ಸಹ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಸೊ ಅದರಲ್ಲಿ ನಾನು ಉದಾಹರಣೆಗೆ x² + 5 = 0 ಬರುತ್ತೆ. ಅಥವಾ x² ಇನ್ನೊಂದು ಯಾವ್ದಾದ್ರು ಚರಾಕ್ಷರ ಬೇರೆ ತಗೊಳ್ಳಿ, a² + 3a + 4 = 0. ಇದು ಸಹ ವರ್ಗ ಸಮೀಕರಣ ಅಂತ. ಇದು ಶುದ್ಧ ವರ್ಗ ಸಮೀಕರಣ, ಇದು ಮಿಶ್ರ ವರ್ಗ ಸಮೀಕರಣ. ವರ್ಗ ಸಮೀಕರಣದ ಒಂದು ಆದರ್ಶ ರೂಪ, ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಏನಂತ, ax² + c = 0 ಒಂದಾಗುತ್ತೆ. ಇದು ಬಂದ್ರೆ ax² + bx + c = 0 ಇದಾಗುತ್ತೆ. ಸೊ ಇದು ಮಿಶ್ರ ವರ್ಗ ಸಮೀಕರಣದ ಆದರ್ಶ ರೂಪ. ಇದಕ್ಕೆ ಬಂದ್ರೆ ಶುದ್ಧ ವರ್ಗ ಸಮೀಕರಣದ ಆದರ್ಶ ರೂಪ. ಬಟ್ ಇಲ್ಲಿ ಚರಾಕ್ಷರದ ಘಾತಾಂಕ ಎಷ್ಟಿದೆ ಅಂದ್ರೆ 2 ಇದೆ. ಸೊ ಅದನ್ನ ಇದನ್ನು ವರ್ಗ ಸಮೀಕರಣ ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಇದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿ, ಕ್ವಾಡ್ರ ಅಂತ ಹೇಳಿ ವರ್ಗ ಅಂತ ಹೇಳಿ ಆಗುತ್ತೆ. ಅಂದ್ರೆ ವರ್ಗ ಅಂತ ಹೇಳಿದ್ರೆ 2. ಸೊ ಈಗಾಗಲೇ ನಿಮಗೆ ಹಿಂದಿನ ತರಗತಿಯಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ ವರ್ಗ ಸಂಖ್ಯೆಗಳು ಅಂತ ನೀವು ನೋಡಿದ್ರು. ಸೊ ಅಂದ್ರೆ ವರ್ಗ ಸಂಖ್ಯೆಗಳನ್ನ ಅದರಲ್ಲಿ 2 ಅಂತ ಹೇಳಿ 2 ಅಂದ್ರೆ ಈ ಸಮೀಕರಣದಲ್ಲಿ ಮಹತ್ತಮ ಘಾತ ಡಿಗ್ರಿ ಎಷ್ಟಿದೆ ಅಪ್ಪ ಅಂತ ಹೇಳಿದ್ರೆ 2 ಅಂತ ಹೇಳಿ ನಾವು ಬರೀಬೇಕಾದ್ರೆ, ಯಾವ್ದು ಹೆಚ್ಚಿರುತ್ತೆ ಆ ಒಂದು ಸಮೀಕರಣದಲ್ಲಿ ಘಾತಾಂಕ ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಹೆಚ್ಚಿರುತ್ತೆ ಅದನ್ನು ನಾವು ಡಿಗ್ರಿ ಅಥವಾ ಘಾತಾಂಕ ಅಂತೇಳಿ ನಾವು ಬರೀಬಹುದು. ಈ ಪ್ರಶ್ನೆ ನಿಮಗೆ ಕೇಳ್ತಾರೆ ಯಾವ ತರ ಅಂತ ಇದ್ದಾರೆ. ಒಂದು ಸಮೀಕರಣ ಕೊಟ್ಬಿಟ್ಟು ಒಂದು ವರ್ಗ ಸಮೀಕರಣ, ಘನ ಸಮೀಕರಣ ಅಥವಾ ಘಾತಾಂಕ 4 ಯಾವ ಒಂದು ಸಮೀಕರಣ ಕೊಟ್ಟಿದ್ರೆ ಮಹತ್ತಮ ಘಾತ ಯಾವುದು ಅಂತ 1 ಮಾರ್ಕ್ಸ್ ಕೇಳ್ತಾರೆ. ಸೊ ಆ ತರದ ಲೆಕ್ಕಗಳನ್ನ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಇನ್ನು ಮುಂದುವರಿತಾ ನಾವು ಸಮೀಕರಣದಲ್ಲಿ 3 ರೀತಿಯಾದ ಇದು ಘನ ಸಮೀಕರಣಕ್ಕೆ ನಾವು ನೋಡೋಣ. ಘನ ಸಮೀಕರಣ ಅಂದ್ರೆ ಹೆಸರು ಹೇಳುತ್ತೆ, ಘನ ಸಂಖ್ಯೆಗಳು ಅಂದ್ರೆ 3 ಸರಿ ಗುಣಿಸ್ತಕ್ಕಂಥದ್ದು. ಸೊ ಅದು ನಾವೇನಂದ್ರೆ x³ + ಇನ್ನೊಂದು ಯಾವ್ದಾದ್ರು ತೆಗೆದುಕೊಂಡ್ರೆ 3x² + 4x + 5 = 0. ಇದೊಂದು ಘನ ಸಮೀಕರಣದ ಆದರ್ಶ ರೂಪ ಆಗುತ್ತೆ. ಸೊ ಅಥವಾ ಇಲ್ಲಿ ಬಂದ್ರೆ ax³ + bx² + cx + d ಬಂತಂದ್ರೆ ಇದನ್ನಂತೆ ಘನ ಸಮೀಕರಣದ ಆದರ್ಶ ರೂಪ ಆಗುತ್ತೆ. ಇದರ ಮಹತ್ತಮ ಘಾತ ಏನಂತೆ, ಅಥವಾ ಮಹತ್ತಮ ಘಾತ ಎಷ್ಟಾಗಪ್ಪ ಇಲ್ಲಿ, ಯಾವ್ದು ಜಾಸ್ತಿ ಇರೋದು ಯಾವ್ದು ಹೇಳಿ ನೋಡೋಣ. ಈ ಸಮೀಕರಣದಲ್ಲಿ ಘಾತಾಂಕ ಯಾವ್ದು ಜಾಸ್ತಿ ಐತೆ, 3 ಇರೋದ್ರಿಂದ ಅದನ್ನ 3 ಅಂತ ಹೇಳಿ ಕರಿತೀವಿ. ಸೊ ಈ ತರ ಉದಾಹರಣೆ ನಾವು ಹೇಳ್ಬೇಕಾದ್ರೆ ತಗೋಬಹುದು. ಇನ್ನೊಂದು ಯಾವ್ದು x³ + 5 x = 0 ಅಂತ ತಗೋಬಹುದು. ಇವೆಲ್ಲ ಮಹತ್ತಮ ಘಾತ 3 ಆಗುತ್ತೆ. ಸೊ ಘನ ಸಮೀಕರಣಕ್ಕೆ ಒಂದು ಉದಾಹರಣೆ ಆಗುತ್ತೆ. ಬೇಕಾದ್ರೆ ಯಾವ್ದಾದ್ರು ತೆಗೆದುಕೋಬಹುದು ನಾವು a³ + 5 = 0. ಸೊ ಅಥವಾ a³ ಇನ್ನೊಂದು ಯಾವ್ದೋ ಒಂದು m³ + -27
ಇಸ್ ಈಕ್ವಲ್ ಟು 0 ಈ ತರ ನಾವು ತೆಗೆದುಕೋಬಹುದು. ಇವೆಲ್ಲ ವರ್ಗ ಘನ ಸಮೀಕರಣಗಳಾಗ್ತವೆ. ಅಂದ್ರೆ ಅದರ ಮಹತ್ತಮ ಘಾತಾಂಕ 3 ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಘನ ಸಮೀಕರಣಗಳು ಅಂತೇಳಿ ಕರಿತೀವಿ. ಸೊ ಮಕ್ಕಳೇ, ಮುಂದೆ ನಾವು ಇದನ್ನೇ ಈಗ ನೀವು ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಮತ್ತು ಘನ ಸಮೀಕರಣಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದಾರೆ. ರೇಖಾತ್ಮಕ ಸಮೀಕರಣ ಅಂದ್ರೆ ಒಂದು ಸಮೀಕರಣದ ಮಹತ್ತಮ ಘಾತ 1 ಘಾತಾಂಕ 1 ಇದ್ದರೆ ಅದನ್ನ ರೇಖಾತ್ಮಕ ಸಮೀಕರಣ. ವರ್ಗ ಸಮೀಕರಣ ಅಂದ್ರೆ ಯಾವುದೇ ಒಂದು ಬಹುಪದೋಕ್ತಿಯ ಘಾತಾಂಕ 2 ಇದ್ದರೆ ಅದನ್ನು ವರ್ಗ ಸಮೀಕರಣ ಅಂತ ಕರಿತೀವಿ. ಘನ ಸಮೀಕರಣ ಅಂದ್ರೆ ಯಾವುದೇ ಒಂದು ಬಹುಪದೋಕ್ತಿಯ ಘಾತಾಂಕ 3 ಇದ್ದರೆ ಅದನ್ನ ಘನ ಸಮೀಕರಣ ಅಂತೀವಿ. ಸೊ ಈಗ ನಾನು ಯಾವುದೋ ಒಂದು ಉದಾಹರಣೆ ಕೊಡ್ತೀನಿ. x to the power of 3 x to the power of 5 7x square plus 3 is equal to 0. ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಹೆಸರಿಸಿ ಅಂತ ಅಂದಾಗ ನೀವು ಸುಲಭವಾಗಿ ಹೇಳ್ಬೋದು. ಯಾವುದರ ಒಂದು ಘಾತಾಂಕ ಜಾಸ್ತಿ ಇರುತ್ತೆ ಅದನ್ನು ನಾವು ಬರೀಬೇಕಾಗುತ್ತೆ. ಸೊ ಇದರ ಮಹತ್ತಮ ಘಾತ ಎಷ್ಟಾಗಿರುತ್ತೆ? 7 ಅಂತ ಬರೆಯೋದಿಲ್ಲ ಇದೆ. ಸೊ ಘಾತಾಂಕ ಯಾವ್ದು ಜಾಸ್ತಿ ಐತೆ ಅಂತ ಬರೀಬೇಕು. ಘಾತಾಂಕ ಅಂದ್ರೆ ಚರಾಕ್ಷರದ ಮೇಲ್ಗಡೆ ತಲೆ ಮೇಲೆ ಇರ್ತಕ್ಕಂಥದ್ದು. ಸೊ ಅದು ಏನು ನೋಡಿದ್ರೆ 7 ಅಂತ 7 ಜಾಸ್ತಿ ಬರೀಬೇಡಿ. ಜಾಸ್ತಿ ಯಾವ್ದು ಐತೆ ಅಂದ್ರೆ ಇಲ್ಲಿ ಚರಾಕ್ಷರದ ಘಾತಾಂಕ ಯಾವ್ದು ಜಾಸ್ತಿ ಇದೆ ಅದನ್ನು ಬರೀಬೇಕು. ನಾನು ರೌಂಡ್ ಅಪ್ ಮಾಡ್ತೀನಿ. ಸೊ ಇದು ಇಲ್ಲಿ ಇವೆ ಅಲ್ಲ. ಸೊ ಘಾತಾಂಕ ಇಲ್ಲಿ ಅಂತ ನಾವು ಹೇಳ್ಬೋದು. ಬಹುಪದೋಕ್ತಿಯ ಡಿಗ್ರಿ ಎಷ್ಟಪ್ಪ? 5 ಅಥವಾ ಮಹತ್ತಮ ಘಾತ 5 ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ಸೊ ಇದ್ರ ಮೇಲೆ ನೆಕ್ಸ್ಟ್ ನಾವು ಈ ಘಾತಾಂಕ ಆದ ತಕ್ಷಣ ಮತ್ತೆ ಬರ್ತಕ್ಕಂಥದ್ದು, ನೀವು 9ನೇ ಕ್ಲಾಸಲ್ಲಿ ಇದನ್ನು ಕಲ್ತಿದ್ದೀರ. ಬಹುಪದೋಕ್ತಿಯ ಶೂನ್ಯತೆ ಇವೆಲ್ಲ ನಮಗೆ ಮತ್ತೆ ಏನಪ್ಪಾ ಅಂದ್ರೆ ರೀಕಾಲ್ ಮಾಡೋದಕ್ಕೆ, ಪುನರ್ಸ್ಮರಣೆ ಮಾಡೋದಕ್ಕೋಸ್ಕರ ನಿಮಗೆ ಇವನ್ನೆಲ್ಲ ಇಟ್ಟಿದ್ದಾರೆ. ಇವೆಲ್ಲ ನೀವೆಲ್ಲ 9ನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀರ. ಬಹುಪದೋಕ್ತಿಗಳಂದ್ರೆ ಯಾವುದು, ಘನ ಬಹುಪದೋಕ್ತಿ ಯಾವುದು, ಅದರ ಅಪವಸ್ತದ ಹೇಗೆ, ಮತ್ತೆ ಅದನ್ನ ಯಾವ ರೀತಿಯಾಗಿ ನಾವು ಡಿಗ್ರಿಯನ್ನು ನಾವು ಗುರುತಿಸ್ತೀವಿ, ಮಹತ್ತಮ ಘಾತ, ಅದನ್ನು ನೀವು ತಿಳ್ಕೊಂಡಿದ್ದೀರಿ. ಸೊ ಈಗ ನಾನೀಗ ಒಂದು ಉದಾಹರಣೆ ತಗೊಳ್ತೀನಿ. p of x is equal to x square. p of x is equal to x square minus 3x minus 4 ಎಂಬುದು ಬಹುಪದೋಕ್ತಿ ಎಂಬ ಬಹುಪದೋಕ್ತಿಯ ಶೂನ್ಯತೆ ನಾವೀಗ ತಿಳ್ಕೊಬೇಕಾಗಿದೆ. ಬಹುಪದೋಕ್ತಿಯ ಶೂನ್ಯತೆಯನ್ನು ಹೇಗೆ ಕಲಿಯೋದು ಅಂತೇಳಿ. ಶೂನ್ಯತೆ ಅಂದ್ರೆ ನಾವು ಯಾವ ಬೆಲೆಯನ್ನು ಇಲ್ಲಿ ಆದೇಶಿಸ್ತೀವಿ, ಆದೇಶಿಸಿದಾಗ ಆ ಒಂದು ಸಮೀಕರಣ ಏನಾಗಬೇಕು? 0ಗೆ ಸಮ ಆಗಬೇಕು. ಆಗ ಅದನ್ನು ಶೂನ್ಯತೆ ಅಂತೇಳಿ ಕರಿತೀವಿ. ಇದ್ದಾಗ ಇಲ್ಲಿ ಬಹುಪದೋಕ್ತಿಗೆ ತೆಗೆದುಕೊಂಡಾಗ x is equal to 2 ಅನ್ನು ಆದೇಶಿಸಿ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಈಗ ನಾವು x is equal to 2 ಎಲ್ಲಿ 2 ಇದೆ ಅಲ್ಲಿ 2 x ಇದೆ ಅಲ್ಲಿ 2 ಹಾಕೋಣ. 2 ಸ್ಕ್ವೇರ್ ಮೈನಸ್ 3 ಇಂಟು 2 ಮೈನಸ್ 4 2 ಸ್ಕ್ವೇರ್ 4 ಮೈನಸ್ 3 2 6. ಸೊ 4 ಹಾಗೆ ಹೊರಡುತ್ತೆ. 4 ಕ್ಯಾನ್ಸಲ್ ಆಗುತ್ತೆ. ಆದರೆ 0ಗೆ ಸಮ ಆಗೋದಿಲ್ಲ. 0ಗೆ ಶೂನ್ಯತೆ ಅಲ್ಲಿ ಆಗೋದಿಲ್ಲ. ಆದ್ದರಿಂದ ಇದನ್ನು ನಾವು 2 ಅನ್ನೋದು ಬಹುಪದೋಕ್ತಿಯ ಶೂನ್ಯತೆ ಅಲ್ಲ ಅಂತ ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಯಾವುದು ಅವ್ರ ನಿರ್ಧಾರ ಇನ್ನೊಂದು ಕೊಟ್ಟಿದ್ದಾರೆ, x is equal to -1 ಕೊಟ್ಟಿದ್ದಾರೆ, ಮತ್ತೆ x is equal to 4 ಅನ್ನು ಕೊಟ್ಟಿದ್ದಾರೆ. ನೋಡೋಣ, ಅದು 2 ಹಾಕ್ಬಿಟ್ಟು. ಸೊ ಹೀಗಾಗಿ ಈಗ ಈ ಲೆಕ್ಕನ ಮಾಡಿದೆ, ನಾನು ಅಭ್ಯಾಸ ಲೆಕ್ಕ ಮಾಡಿಸಿದ್ದೀನಿ. ಸೊ x ಬೆಲೆ ಒಂದು ಸಮೀಕರಣ ಕೊಟ್ಟಿರ್ತಾರೆ. ಆ x ಬೆಲೆಯನ್ನು ಹಾಕಿ ನಾವು ಅದು 0ಗೆ ಸಮ ಆದರೆ ಅದನ್ನ ನಾವು ಬಹುಪದೋಕ್ತಿಯ ಶೂನ್ಯತೆ ಅಂತೇಳಿ ಕರಿತೀವಿ. x is equal to -1 ಹಾಕ್ಬಿಟ್ಟು ನೋಡೋಣ. ಅಂದ್ರೆ ಶೂನ್ಯತೆ ಆಗುತ್ತಾ ಇರುವಂತ ಪರೀಕ್ಷೆ ಮಾಡಿ ನೋಡೋದು. ಶೂನ್ಯತೆ ಆದ್ರೆ ಅದನ್ನ ಆ ಒಂದು ನಂಬರ್ ನಾವು ಶೂನ್ಯತೆ ಅಂತೇಳಿ ಕರಿತೀವಿ. -1 ಸ್ಕ್ವೇರ್ ಎಕ್ಸ್ ಜಾಗಕ್ಕೆ ನಾನು -1 ಆಗ್ತಾ ಇದ್ದೀನಿ. ಅವ್ರು ಕೊಟ್ಟಿರೋದನ್ನ 3 ಇಂಟು -1 -4 ಹಾಗೆ ಬರ್ಕೊಳ್ಳಿ. ಸೊ -1 ಅನ್ನು 2 ಸಲ ಗುಣಿಸಿದ್ರೆ +1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 3 ಅಂದ್ರೆ 3 -4 4 -4 0. ಸೊ ಈಗ ಇದು 1 ಅನ್ನೋದು ಈ ಸಮೀಕರಣದ ಶೂನ್ಯತೆ ಆಗಿದೆ ಅಂತ ನಾವು ಹೇಳ್ಬೋದು. -1 x ಬೆಲೆ -1 ಈ ಮೇಲಿನ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಸೊ ಅದೇ ರೀತಿ ನಾವು ಇನ್ನೊಂದು ತೆಗೆದುಕೋಬಹುದು. ನಾವು x is equal to ಇನ್ನೊಂದು ಬೆಲೆ ಕೊಟ್ಟಿದ್ದಾರೆ ಅವರು, 4 ಅನ್ನು ಹಾಕ್ಬಿಟ್ಟು ನೋಡಿದ್ರೆ ಏನಾಗುತ್ತೆ ಅಂತ ಹೇಳಿ. ಸೊ x ಬೆಲೆ 4 ಅನ್ನು ಹಾಕ್ಬೋದು. x is equal to 4 ಅನ್ನು ಹಾಕಿ ನೋಡಿ. p of 4 ಸ್ಕ್ವೇರ್ ಮೈನಸ್ 3 ಇಂಟು 4 -4 ಸ್ಕ್ವೇರ್ ಅಂದ್ರೆ 16 -4 12 -4 ಒಂದೇ ಚಿಹ್ನೆಯನ್ನು ಕೊಡಬೇಕು. -14 ಇದು 0ಗೆ ಸಮ ಆಗುತ್ತೆ. ಆದ್ದರಿಂದ ಮೇಲಿನ ಬಹುಪದೋಕ್ತಿಯ ಶೂನ್ಯತೆ 4 ಆಗಿದೆ. ಸೊ 4 ಅನ್ನು ಆದೇಶಿಸಿದಾಗ ನಮಗೆ 0 ಬಂತು. ಆದ್ದರಿಂದ ಇದನ್ನು ನಾವು 4 ಬಹುಪದೋಕ್ತಿಯ ಶೂನ್ಯತೆ ಆಗಿದೆ
ಆಗಿದೆ ಅಂತೇಳಿ ಹೇಳ್ಬೋದು. ಸೊ ಈಗ ನಾವು ಅದೇ ರೀತಿ ನಾವು ಬೇರೆ ಬೇರೆ ಸ್ಥಿರಾಂಕವನ್ನು ಬೆಲೆಯನ್ನು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ತೆಗೆದುಕೊಂಡಾಗ ನಾವು ಯಾವ ರೀತಿಯಾಗಿ ಈ ಒಂದು ಮೂಲಗಳ ಮೊತ್ತ ಮೂಲಗಳ ಗುಣಲಬ್ಧದ ಒಂದು ಸೂತ್ರವನ್ನು ಯಾವ ರೀತಿ ಕಲಿಯಬಹುದು ಅಂತ ನಾವಿಲ್ಲಿ ತಿಳಿತಾ ಹೋಗೋಣ. ಅದಾದ್ಮೇಲೆ ಬರ್ತಕ್ಕಂಥದ್ದು ನಿಮಗೆ ಇಲ್ಲೊಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. 2x ಮೈನಸ್ 3 ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಮೈನಸ್ 3 ಉದಾಹರಣೆ ತೆಗೆದುಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಮೈನಸ್ 3 ಇದು 0ಗೆ ಸಮ ಆಯಿತು ಅಂತ ಹೇಳಿದ್ರೆ ಸೊ ಏನಾಗುತ್ತೆ 2x ಮೈನಸ್ 3 ಸೊ ಇಲ್ಲಿ 2x ಇಸ್ ಈಕ್ವಲ್ ಟು ಪ್ಲಸ್ 3 x ಇಸ್ ಈಕ್ವಲ್ ಟು 3/2 ಈ ಥರ ಆಗುತ್ತೆ. ಇದನ್ನು ನಾವು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇನ್ನೊಂದು ax ಪ್ಲಸ್ ಬಿ ಅಂತ ax ಪ್ಲಸ್ ಸಿ ಅಂತ ತೆಗೆದುಕೊಂಡ್ರೆ ಯಾವುದಿದೆ ax ಪ್ಲಸ್ ಬಿ ಅಂತ ತೆಗೆದುಕೊಂಡ್ರೆ ಇದು 0ಗೆ ಸಮ ಆಗುತ್ತೆ ಅಂತ ಅಂದ್ಕೊಳ್ಳೋಣ. 0ಗೆ ಸಮ ಅಂದರೆ ax ಪ್ಲಸ್ ಬಿ b is minus b is equal to ax ಆಯಿತು. a is x is equal to minus b by a. ಸದ್ಯ ಮೂಲಗಳ ಮೊತ್ತವನ್ನು ನಾವು ಏನಂತಕ್ಕಂಥ ತಗೋಬಹುದು ನಾವಿಲ್ಲಿ ax is equal to minus b by a ಅಂತ ಒಂದು ಸೂತ್ರವನ್ನು ನಾವಿಲ್ಲಿ ತೆಗೆದುಕೋಬಹುದು. ಸೊ ಅದರಿಂದ ನೆಕ್ಸ್ಟ್ ಈಗ ನಾವು ಇವೆಲ್ಲ ಸೂತ್ರ ಮುಂದಕ್ಕೆ ನಿಮ್ಗೆ ಬರ್ತಾ ಹೋಗುತ್ತೆ. ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ ಸೊ ಅವೆಲ್ಲ ಬಂದಾಗ ನಾವು ಈ ಒಂದು ಬೆಲೆಯನ್ನು ನಾವು ತೆಗೆದುಕೋಬಹುದು. ಈ ಸೂತ್ರವನ್ನು ಕನ್ಸಿಡರ್ ಮಾಡಿ ಯಾವ ರೀತಿ ಅಂತೇಳಿ. ಸೊ ಅದಕ್ಕೆ ಮುಂದಕ್ಕೆ ನಾವು ಬಂದರೆ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ಬಹುಪದೋಕ್ತಿಗಳ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ. ರೇಖಾಗಣಿತೀಯ ಅರ್ಥ. ಸೊ ಇದರ ಒಂದು ಬಗ್ಗೆ ಈಗ ಮುಂದಿನ ಒಂದು ಇದರಲ್ಲಿ ತಿಳ್ಕೊಳ್ಳೋಣ. ಸೊ ಕೆ ಎಂಬುದು ಒಂದು ವಾಸ್ತವ ಸಂಖ್ಯೆ ಆಗಿದ್ದು ಪಿ ಆಫ್ ಎಕ್ಸ್ ಬಹುಪದೋಕ್ತಿ ಆದಾಗ ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಕೆ ಬಹುಪದೋಕ್ತಿ ಶೂನ್ಯತೆಯನ್ನು ಕರೆಯುತ್ತಾರೆ. ನೋಡಿ ಕೆ ಎಂಬುದು ಬಹುಪದೋಕ್ತಿಯ ವಾಸ್ತವ ಸಂಖ್ಯೆ ಆಗಿದ್ದು ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ ಆದಾಗ ಪಿ ಆಫ್ ಎಕ್ಸ್ ಎಂಬುದು ಬಹುಪದೋಕ್ತಿ ಆದಾಗ ಪಿ ಆಫ್ ಎಕ್ಸ್ ಎಂಬುದು ಬಹುಪದೋಕ್ತಿ ಆದಾಗ ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಕೆ ಯನ್ನು ಬಹುಪದೋಕ್ತಿಯ ಪಿ ಆಫ್ ಕೆ ಇಸ್ ಈಕ್ವಲ್ ಟು 0 ಕೆ ಯನ್ನು ಬಹುಪದೋಕ್ತಿಯ ಶೂನ್ಯತೆ ಎನ್ನುತ್ತಾರೆ. ಸೊ ಇದು ನಾವು ಗ್ರಾಫ್ ಅನ್ನು ಸಹ ಮಾಡ್ಬೋದು. ಗ್ರಾಫ್ ಅನ್ನು ಮಾಡೋದನ್ನ ಇಲ್ಲಿ ನಾವು ತೆಗೆದುಕೋಬಹುದು. ಸೊ ಇಲ್ಲಿ y is equal to ax plus b ಅಂತ ಒಂದು ಸರಳ ರೇಖೆ ಇರುತ್ತೆ. ಸೊ ಅದನ್ನು ನಾವು ತೆಗೆದುಕೊಂಡಾಗ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಮುಂದೆ ನಾವು ಇಲ್ಲಿ ಹೇಳ್ಬೋದು. ಶೂನ್ಯತೆ ಅಂತಾರೆ. ಸೊ ಇಲ್ಲಿ ನಾವು y is equal to ax plus b ಅಂತ ತೆಗೆದುಕೊಂಡ್ರೆ ಸೊ ಇಲ್ಲಿ ಗ್ರಾಫ್ ಅನ್ನು ತೆಗೆದುಕೊಂಡ್ವಿ ಅಂತ ಅಂದ್ಕೊಳ್ಳಿ ಈ ತರ. ಸೊ 0 1 2 3 ಸೊ -1 -2 -3 ಇಲ್ಲಿ 1 2 3 ಸೊ ಇದು y ಅಕ್ಷ ಇದು x ಅಕ್ಷ. ಸೊ y go y dash x go x dash. ಸೊ ಈ ತರ ನಾವು ತೆಗೆದುಕೊಂಡಾಗ ಇಲ್ಲಿ ಒಂದು ಯಾವುದೋ ಒಂದು ರೇಖಾತ್ಮಕ ಸಮೀಕರಣಕ್ಕೆ ನಾವು ಬೆಲೆಯನ್ನು ಕರೀತೀವಿ ಅಂತ ಹೇಳಿ y is equal to ax plus b ಸೊ ಅಂತ ಒಂದು ಸಮೀಕರಣ ಇರುತ್ತೆ. ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಅವರೇ ಒಂದು ಸಮೀಕರಣ ಕೊಡ್ತಾರೆ ಅಂತ y is equal to 2x plus 3 ಅಂದ್ಕೊಳ್ಳೋದು. y is equal to 2x plus 3. ಸೊ ಈ ತರ ಕೊಟ್ಟಾಗ ನಾವು x ಬೆಲೆ ಕೊಡ್ತಾ ಹೋದ್ರೆ y ಬೆಲೆ ಏನಾಗುತ್ತೆ ಅಂತ ನಾವು ಗ್ರಾಫ್ ಹಾಕೊಂಡು ನಾವಿಲ್ಲಿ ಮಾಡ್ತಾ ಹೋದ್ರೆ ಯಾವ ಬೆಲೆ 0 ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ x ಗೆ ನಾವು y ಗೆ ನಾವು ಬೆಲೆ ಕೊಟ್ಟಾಗ x ಮತ್ತು y ಗೆ ಬೆಲೆ ಕೊಟ್ಟಾಗ x ಉದಾಹರಣೆಗೆ -2 ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ y ಬೆಲೆ -2 ಗೆ 4 ವರೆಗೆ -1 ಆಗುತ್ತೆ y ಬೆಲೆ. ಸೊ ಇನ್ಯಾವುದೋ ಕೊಡ್ತೀವಿ ಅಂತ ಹೇಳಿ x ಗೆ ನಾವು 1 ಅನ್ನು ಕೊಟ್ಟರೆ ಏನಾಗುತ್ತೆ 2 2 3 5 ಆಗುತ್ತೆ. ಈ ತರ ಬೆಲೆಯನ್ನು ಕೊಡ್ತಾ ಹೋಗ್ತೀವಿ. ಸೊ ಬೆಲೆಯನ್ನು ಕೊಟ್ಟಾಗ ಗ್ರಾಫ್ ಬರುತ್ತೆ ಅಂತ. ಸೊ ಆ ಗ್ರಾಫ್ ಬಂದಾಗ ಆ ಗ್ರಾಫ್ ಅನ್ನೋದು ಎಲ್ಲಿ ಇದು ಛೇದಿಸುತ್ತೆ ಅದನ್ನು ನಾವು ಈ ತರ ಎಲ್ಲಿ ಛೇದಿಸುತ್ತೆ ಅದನ್ನು ನಾವು ಬೆಲೆ x ಬೆಲೆ y ಬೆಲೆ ಅಂತ ಕರಿತೀವಿ. ಅಥವಾ x ಬೆಲೆ y ಬೆಲೆ ಎರಡು ಆಗುತ್ತೆ. ಸೊ ಇಲ್ಲಿ ನಾವು ತೆಗೆದುಕೊಂಡಾಗ ಈ ಸಮೀಕರಣಕ್ಕೆ x is equal to y is equal to 0 ಆಗುತ್ತೆ ಅಂತಂದ್ರೆ ಸೊ 2x minus plus 3 ಆಗುತ್ತೆ. -3 is equal to 2x ಅಂದ್ರೆ x is equal to -3/2 ಆಗುತ್ತೆ. ಸೊ ಒಂದು ಬೆಲೆ ನೋಡಿ x is equal to -3/2 -3/2 ಎಲ್ಲಿರುತ್ತೆ 1/2 -3/2 ಅಂದ್ರೆ 1/2 1/2 1/2
ಅದು ಶೂನ್ಯತೆ ಆಗುತ್ತೆ. ಸೊ ನಾವು ಎಕ್ಸ್ ಬೆಲೆ ನಾವು -3/2 ಇದಕ್ಕೆ ಹಾಕಿದ್ರೆ ಇದು y 0ಗೆ ಸಮ ಆಗುತ್ತೆ. ಈ ತರ ನಾವು ಶೂನ್ಯತೆಯನ್ನ ಗ್ರಾಫ್ ಅಲ್ಲಿ ಅಂದ್ರೆ ನಕ್ಷೆಯನ್ನು ಸಹ ನಾವಿಲ್ಲಿ ಕಂಡುಹಿಡ್ಕೊಂಡು ಅದರ ಶೂನ್ಯತೆಯನ್ನ ಹೇಳ್ಬೋದು. ಸೊ ಅಂದ್ರೆ ಈಗ ನಾವು ವಾಸ್ತವವಾಗಿ ನಾವು ಕೋಷ್ಟಕವನ್ನು ಕೊಟ್ಟು ಒಂದು ಗ್ರಾಫ್ ಅನ್ನು ಕೊಟ್ಟಾಗ ಅವರೇ ಕೊಟ್ಟಿರ್ತಾರೆ ಗ್ರಾಫ್ ಎಲ್ಲಿ ಈ ಒಂದು ನಕ್ಷೆಯಲ್ಲಿ ಆ ರೇಖಾತ್ಮಕ ಸಮೀಕರಣಕ್ಕೆ ನಾವು ಬೆಲೆಯನ್ನು ಕೊಟ್ಟು ರೇಖೆ ಹಾಕ್ತೇವಲ್ಲ ಅದು ಎಲ್ಲಿ ಛೇದಿಸುತ್ತದೆ ಅದೇ ಎಕ್ಸ್ ಬೆಲೆ ಮತ್ತೆ y ಬೆಲೆ ಆಗಿರ್ತದೆ. ಆ ಬೆಲೆಯನ್ನು ನಾವಿಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಅಂತೇಳಿ ನಾವು ಹೇಳ್ಬೋದು. ಸೊ ಈಗ ನಾವು ಇಲ್ಲಿ ನೋಡಿ ಇದು ಎರಡು ಕಡೆ ಕ್ರಾಸ್ ಆಗಿದೆ ಅಂದ್ರೆ ಎರಡು ಬೆಲೆ ಇದೆ ಅಂತೇಳಿ ಆಗುತ್ತೆ. ಸೊ ಇಲ್ಲಿ ಎರಡು ಕಡೆ ಛೇದಿಸಿದ್ರೆ ಎಷ್ಟು ಬೆಲೆ ಇರುತ್ತೆ ಒಂದು ಸಮೀಕರಣಕ್ಕೆ 2 ಬೆಲೆ ಇರುತ್ತೆ. ಸೊ ಆ ಥರನೇ ನಾವು ಹೇಳ್ತಾ ಹೋಗ್ತೀವಿ. ಸೊ ಅಲ್ಲಿಗೆ ನಾವು ಒಟ್ಟಾರೆ ಒಂದು ತೀರ್ಮಾನಕ್ಕೆ ಯಾವ ತೀರ್ಮಾನಕ್ಕೆ ಬರುವುದಪ್ಪ ಅಂತ ಹೇಳಿದ್ರೆ ಒಂದು ವಾಸ್ತವ ಸಂಖ್ಯೆ ಯಾವುದೇ ವರ್ಗ ಬಹುಪದ ವಾಸ್ತವವಾಗಿ ಯಾವುದೇ ವರ್ಗ ಬಹುಪದೋಕ್ತಿಯ ಅಂದ್ರೆ ಬಹುಪದೋಕ್ತಿ x² + bx + c ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು. x² + bx + c a is not equal to 0 ಆದಾಗ ಅನುರೂಪವಾದ ಸಮೀಕರಣದ ನಕ್ಷೆಯು ಸಮೀಕರಣದ ನಕ್ಷೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸೊ ಈ ತರ ಇರುತ್ತೆ. ಮೇಲ್ಮುಖವಾಗಿ ಮತ್ತೆ ಕೆಳಮುಖವಾಗಿ. ಇದು ಮೇಲ್ಮುಖವಾಗಿ ಮತ್ತೆ ಕೆಳಮುಖ ಅಂದ್ರೆ ಸೊ ಈ ತರ ಕೆಳಮುಖವಾಗಿರುತ್ತೆ. ಸೊ ಇದನ್ನ ನಾವು ಪರವಲಯ ಎಂದು ಕರೆಯುತ್ತೇವೆ. ಏನಂತೀವಿ? ಪರವಲಯ ಅಂತೇಳಿ. ಸೊ ರೇಖಾತ್ಮಕ ಸಮೀಕರಣ ಈ ತರ ಬರ್ಬೋದು. ಜೋಡಿ ರೇಖಾತ್ಮಕ ಸಮೀಕರಣ ಅಂದ್ರೆ ಒಂದೊಂದು ರೇಖೆ ಒಂದು ರೇಖೆ ಬರುತ್ತೆ. ಬರೀ ರೇಖಾತ್ಮಕ ಸಮೀಕರಣದ ರೇಖೆ ಬರುತ್ತೆ. ಬಟ್ ಇಲ್ಲಿ ಏನಪ್ಪ ವರ್ಗ ಸಮೀಕರಣ ಬಂದಾಗ ನೋಡಿ ವಾಸ್ತವವಾಗಿ ಯಾವುದೇ ವರ್ಗ ಬಹುಪದೋಕ್ತಿ x² + bx + c ಆದಾಗ ನಕ್ಷೆ ಯಾವ ರೀತಿ ಬರುತ್ತೆ ಅಂದ್ರೆ ಪರವಲಯ ರೀತಿ ಬರುತ್ತದೆ. ಸೊ ಆಗ ನಾವು ಈ ಪರವಲಯವನ್ನ ಅದು ನಕ್ಷೆ ಎಷ್ಟುವರೆಗೂ ಕ್ರಾಸ್ ಆಗಿರುತ್ತೆ ಎಲ್ಲೆಲ್ಲಿ ಅದು ಛೇದಿಸಿರುತ್ತೆ ಆ ರೀತಿಯಾಗಿ ಅದನ್ನ ನಾವಿಲ್ಲಿ ಎಷ್ಟು ಶೂನ್ಯತೆಯನ್ನು ಹೊಂದಿರುತ್ತೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಈಗಾಗ ನಾವು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ ನಾನು ಒಂದೇ ಒಂದು ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಬೆಲೆ ಇರುತ್ತೆ? ಒಂದೇ ಬೆಲೆ ಇರುತ್ತೆ. ಅದೇ ರೀತಿ ನಾವು ವರ್ಗ ಸಮೀಕರಣಕ್ಕೆ 2 ಬೆಲೆ ಇರುತ್ತೆ. ಸೊ ಅದೇ ರೀತಿ ಘನ ಸಮೀಕರಣಕ್ಕೆ 3 ಬೆಲೆ ಇರುತ್ತೆ. ಸೊ ಅದೇ ಮುಂದಕ್ಕೆ ನಾವು ಹೇಳ್ತಾ ಹೋದ್ರೆ 4 ಅಂದ್ರೆ ಘಾತಾಂಕ 4 ಬೆಲೆ ಇರುತ್ತೆ. ಆ ತರ ಹೇಳ್ತಾ ಹೋಗ್ಬೋದು. ಬಹುಪದೋಕ್ತಿಯ ಶೂನ್ಯತೆ ನಾವು ನಕ್ಷೆಯಲ್ಲಿ ಯಾವ ರೀತಿ ಅದನ್ನ ತೋರಿಸ್ಬೋದು ಅಂತೇಳಿ ಉದಾಹರಣೆಗೆ ಕೊಟ್ಟಿದ್ದಾರೆ ಯಾವುದೋ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಅವರೇ ಸಾಲ್ವ್ ಮಾಡಿದ್ದಾರೆ. y = ಉದಾಹರಣೆ ಕೊಟ್ಟಿದ್ದಾರೆ ನೋಡಿ x² - 3x - 4 ನಕ್ಷೆ x ಅಕ್ಷವನ್ನು ಛೇದಿಸುವ ಬಿಂದುಗಳ ನಿರ್ದೇಶಾಂಕ ನೋಡಿ ಯಾವ್ಯಾವುದಿದೆ x ಅಕ್ಷವನ್ನು -1 ಬಹುಪದೋಕ್ತಿಯ ಶೂನ್ಯತೆಗಳು ಸಮೀಕರಣದ ಬಹುಪದೋಕ್ತಿ ಶೂನ್ಯತೆಗಳು ಯಾವ್ಯಾವುದು -1 ಮತ್ತು -4 ಆಗಿರುತ್ತೆ. ಸೊ ಈ -1 -4 ನಾವು x ನಿರ್ದೇಶಾಂಕ ಅಂತ ಹೇಳ್ತಿರ್ತೀವಿ. ಸೊ ಇದೇನಾಗಿರುತ್ತೆ ಅಂದ್ರೆ ಯಾವ್ಯಾವ್ದನ್ನು ನೋಡಿ. ಸೊ ಅವ್ರು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ -1 + 4 ಹಾಕಿದ್ರೆ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು 0 ಸಮ ಆಗಿದೆ. ಇಲ್ಲಿ 0 ಅಂದ್ರೆ 1 -1 -2 ಈ ತರ ಇಲ್ಲಿಂದ ಕ್ರಾಸ್ ಆಗಿದೆ. ಇಲ್ಲಿ ಕ್ರಾಸ್ ಆಗಿ ಬಂದು ಮತ್ತೆ ಇಲ್ಲಿ ಬಂದಿದೆ ಪರವಲಯ ಆಯಿತು. ಸೊ ಇಲ್ಲಿ x ಅಕ್ಷವನ್ನ ಎಲ್ಲಿ ಕ್ರಾಸ್ ಆಗಿರುತ್ತೆ 1 2 3 4. ಸೊ ಇದು -1 ನಾವು ಈ ಒಂದು ಸಮೀಕರಣಕ್ಕೆ ನಾವು ಈ ಬೆಲೆಯನ್ನು ಹಾಕಿದಾಗ ಅದು 0 ಸಮ ಆಗುತ್ತೆ. ಬೇಕಾದ್ರೆ -1 ಹಾಕ್ತಾರೆ -1² - 3 × -1 -4. ಸೊ -1 1 × -3 -4 0 ಸಮ ಆಯಿತು. ಸೊ ಆದ್ದರಿಂದ x ಬೆಲೆ 1 ಆಯಿತು. ಸೊ ಇನ್ನೊಂದು ತಿಳ್ಕೊಂಡು ಸೊ 4 ಅನ್ನು ಹಾಕಿದಾಗ ಏನಾಗುತ್ತೆ x ಬೆಲೆ ಏನಾಗಿದೆ -1 ಆಗ್ತಿದೆ. x ಬೆಲೆ ಏನಾಗಿದೆ -4 ಆಗುತ್ತೆ. ಸೊ ಆಮೇಲೆ -4² 16 ಆಗುತ್ತೆ. -3 × -4 ಇದು +4 ಆಗುತ್ತೆ. ಇದು +4 ಇದು +4 ಮಾಡ್ತಾರೆ. -4 ಅಂದ್ರೆ 16 4 3 12 -4 16 -16 0 ಸಮ ಆಯಿತು. ಆ ಥರ
ಇಲ್ಲಿ ಎಕ್ಸ್ ಬೆಲೆ ವರ್ಗ ಸಮೀಕರಣಕ್ಕೆ ಎರಡು ಕಡೆ ಎಕ್ಸ್ ಅಕ್ಷವನ್ನ ಪರವಲಯ ಎಲ್ಲಿ ಛೇದಿಸಿರುತ್ತೆ ಅದನ್ನು ನಾವು ಎಕ್ಸ್ ಬೆಲೆ ಅಂತ ಹೇಳಿ ಕರಿತೀವಿ. ಇದು ವರ್ಗ ಸಮೀಕರಣ ಆಗಿರೋದ್ರಿಂದ ಎರಡು ಕಡೆ ಛೇದಿಸಿದೆ, ಆದ್ದರಿಂದ ಇದರ ಎಕ್ಸ್ ಬೆಲೆ ಏನಾಗಿರುತ್ತೆ -1 4 ಆಗಿರುತ್ತೆ ಅಂತ ನಾವು ಹೇಳ್ಬೋದು. ಇದು ಗ್ರಾಫ್ ಅಲ್ಲಿ ನಿಮಗೆ ನಕ್ಷೆಯಲ್ಲಿ ಮಾಡಿದಾಗ ನಿಮಗೆ ಬರುತ್ತೆ. ಸೊ ಈ ತರ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಅಂದ್ರೆ ರೇಖಾತ್ಮಕ ಸಮೀಕರಣ ಇರ್ಬೋದು, ವರ್ಗ ಸಮೀಕರಣ ಇರ್ಬೋದು, ಸೊ ಅದನ್ನು ನಾವು ನಕ್ಷೆಯನ್ನು ಬಿಡಿಸು ಸಹ ನಾವು ಅವುಗಳ ಶೂನ್ಯತೆಯನ್ನ ಈಗ ಸುಲಭವಾಗಿ ಹೇಳ್ಬೋದು. ಮತ್ತೆ ಪರವಲಯ ಇದ್ರೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸೊ ಅದು ಒಂದೊಂದೇ ಯಾವ ರೀತಿಯಾಗಿ ಇಲ್ಲಿ ನಮಗೆ ಬೆಲೆಗಳನ್ನ ನಕ್ಷೆಯಲ್ಲಿ ಬಿಡಿಸಿದಾಗ ಯಾವ ರೀತಿ ಬೆಲೆ ಸಿಗುತ್ತೆ, ಅವಾಗ ನಾವು ಯಾವ ಆಧಾರದ ಮೇಲೆ ನಾವು ಎಷ್ಟು ಶೂನ್ಯತೆಗಳಿದ್ದಾವೆ ಅನ್ನೋದನ್ನ ನಾವು ಆ ಚಿತ್ರ ನೋಡ್ಬಿಟ್ಟು ಹೇಳ್ಬೋದು ಅನ್ನೋದನ್ನ ಮುಂದೆ ತಿಳಿತಾ ಹೋಗೋಣ. ಯಾವ್ಯಾವುದು ಅದರಲ್ಲಿ ಪ್ರಕರಣಗಳು ಯಾವ್ಯಾವುದು ಒಂದೊಂದು ಇರುತ್ತೆ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಒಂದನೇ ಪ್ರಕರಣ ಏನಾಗಿದೆ ಅಂದ್ರೆ ಪ್ರಕರಣ 1. ಸೊ ಏನಾಗಿದೆ ನೋಡಿ, ಸೊ ಇಲ್ಲಿ ನಕ್ಷೆಯಲ್ಲಿ ಎಕ್ಸ್ ಅಕ್ಷವು ಎರಡು ಪ್ರತ್ಯೇಕ ಬಿಂದುಗಳಾದ ಎ ಮತ್ತು ಎ ಡ್ಯಾಶ್ ಗಳಲ್ಲಿ ಛೇದಿಸುತ್ತದೆ. ಎ ಮತ್ತು ಎ ಡ್ಯಾಶ್ ಉದಾಹರಣೆ ನೋಡಿ, ಸೊ ಇದು ಒಂದು ತೆಗೆದುಕೊಂಡ್ರೆ ಇದು ಎಕ್ಸ್ ಓ, ಇದು ವೈ ವೈ ಡ್ಯಾಶ್ ಎಕ್ಸ್ ಎಕ್ಸ್ ಡ್ಯಾಶ್ ಅಂತ ಅಂದ್ಕೊಂಡ್ರೆ ಇಲ್ಲಿ ಒಂದು ಸಮೀಕರಣ ತೆಗೆದುಕೊಂಡ್ರೆ ಈ ತರ ಛೇದಿಸುತ್ತೆ ಅಂತೇಳಿ ಎ ಎ ಡ್ಯಾಶ್. ಸೊ ಇಲ್ಲಿ ಇದನ್ನ ಹೇಳ್ಬೋದು ನಾವು, ಅಲ್ಲಿಗೆ ಎರಡು ಶೂನ್ಯತೆಗಳಾಗಿವೆ ಅಂತ ಹೇಳಿ ಹೇಳ್ಬೋದು. ಇದೊಂದು ಶೂನ್ಯತೆ, ಇದೊಂದು ಶೂನ್ಯತೆ. ಸೊ ಪರವಲಯ. ಸೊ ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ ನಿಮಗೆ. ಸೊ ಇದು ವೈ ವೈ ಡ್ಯಾಶ್. ಇಲ್ಲಿ ನಿಮಗೆ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ಏನಪ್ಪಾ ಅಂದ್ರೆ ಅವರೇನ್ ಮಾಡ್ತಾರೆ, ಚಿತ್ರಾನ್ನ ಕೊಡ್ತಾರೆ, ಇಲ್ಲಿ ಎಷ್ಟು ಶೂನ್ಯತೆಯನ್ನು ಹೊಂದಿದ್ದೇವೆ ಅಂತ ಕೇಳ್ತಾರೆ ಅಷ್ಟೇ. ಇಲ್ಲಿ ಲೆಕ್ಕ ಮಾಡೋ ಅವಶ್ಯಕತೆ, ನೀವು ಲೆಕ್ಕ ಮಾಡೋದಕ್ಕೆ ಅದು ಬೇರೆ ಅವ್ರು ಲೆಕ್ಕ ಕೊಟ್ಟು ಗ್ರಾಫ್ ಅನ್ನು ಮಾಡಿಸ್ತಾರೆ. ಅನ್ಬೇಡಿ, ಇಲ್ಲಿ ಕ್ವಶನ್ ಪೇಪರ್ ಏನಂತ ಕೊಡ್ತಾರೆ, ಈ ತರ ಗ್ರಾಫ್ ಚಿತ್ರ ಕೊಟ್ಬಿಟ್ಟು ಈ ತರ ಕೊಡ್ತಾರೆ, ನೀವು ಎಷ್ಟು ಶೂನ್ಯತೆಯನ್ನು ಹೊಂದಿದ್ದೇವೆ ಅಂತ ನಿಮಗೆ ಆಪ್ಷನ್ ಕೊಡ್ತಾರೆ. 4 ಆಪ್ಷನ್ ಇರ್ತವೆ, ಮಲ್ಟಿಪಲ್ ಚಾಯ್ಸ್. ಸೊ ಅದ್ರಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಬಹುಆಯ್ಕೆ ಪ್ರಶ್ನೆಯಲ್ಲಿ ನಿಮಗೆ ಇಲ್ಲಿ ನೋಡಿದ್ರೆ ಎಕ್ಸ್ ಅಕ್ಷವನ್ನು ನೋಡ್ಕೊಳ್ಳಿ, ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಅದು ಛೇದಿಸಿರುತ್ತೆ ಅಷ್ಟು ಶೂನ್ಯತೆಯನ್ನು ಹೊಂದಿರುತ್ತೆ. ನೋಡಿ ಎ ಎ ಡ್ಯಾಶ್ ಎರಡು ಸರಿ ಛೇದಿಸಿದೆ, ಎಕ್ಸ್ ಅಕ್ಷವನ್ನು ಹೇಳ್ತಿರೋದು. ಆದ್ದರಿಂದ ಇದು ಮೇಲಿನ ಒಂದು ಪ್ರಕರಣದಲ್ಲಿ ಏನಾಗಿದೆ, ಎ ಮತ್ತು ಎ ಡ್ಯಾಶ್ ಎರಡು ಶೂನ್ಯತೆಯನ್ನು ಹೊಂದಿದೆ, ಅಂದ್ರೆ ಎರಡು ಶೂನ್ಯತೆಯನ್ನ ಹೊಂದಿದೆ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಶೂನ್ಯತೆಯನ್ನು ಹೊಂದಿದೆ ಈ ತರ ಹೇಳ್ಬೋದು. ಸೊ ಮತ್ತೆ ಈ ಒಂದು ಪ್ರಕರಣ ನೋಡಿ ಇಲ್ಲಿ. ಸೊ ಇದು ನೋಡಿ, ಇದು ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಅನ್ನೋದು ನಾವು ಹೇಳ್ಬೋದು. ಸೊ ಇದನ್ನ ಎ ಎ ಡ್ಯಾಶ್ ಅಂತ ಅನ್ಕೊಂಡ್ರೆ ಈಗ ಹೇಳಿ. ಸೊ ಇದು ಪರವಲಯ ವರ್ಗ ಸಮೀಕರಣ ಅಂತ ನಾವು ಸುಲಭವಾಗಿ ಹೇಳ್ಬೋದು. ಎರಡು ಕಡೆ ಛೇದಿಸಿದೆ, ಆದ್ದರಿಂದ ಇದು ಎರಡು ಶೂನ್ಯತೆಯನ್ನು ಹೊಂದಿದೆ. ಅಂದ್ರೆ ವರ್ಗ ಸಮೀಕರಣದಲ್ಲಿ ಇಲ್ಲಿ ಎರಡು ಶೂನ್ಯತೆಯನ್ನು ನಾವು ಹೊಂದಿದೆ ಅಂತ ಹೇಳಿ ಸುಲಭವಾಗಿ ಹೇಳ್ಬೋದು. ನಂಬರ್ ಇರುತ್ತೆ, ಆ ನಂಬರ್ನ ಎಷ್ಟೆಷ್ಟು ಅಂತ ನಾವು ಆ ಗ್ರಾಫ್ ಅಲ್ಲಿ ಆ ಒಂದು ಯಾವುದು ಅಂಕೆಯನ್ನು ನೋಡಿಕೊಂಡು ಎಷ್ಟು ಶೂನ್ಯತೆ ಅಂತೇಳಿ ನಾವು ಹೇಳ್ಬೋದು. ಸೊ ಈಗ ಅದೇ ಮತ್ತೆ ಪ್ರಕರಣ 2 ಬರುತ್ತೆ. ಸೊ ಪ್ರಕರಣ 2 ನಕ್ಷೆಯು ನಿಖರವಾಗಿ ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಪ್ರಕರಣ 2 ಬಂದ್ರೆ ಸೊ ಚಿತ್ರ ನೋಡಿ, ಇದು ವೈ ಓ ವೈ ಡ್ಯಾಶ್, ಇದು ಎಕ್ಸ್ ಓ ಎಕ್ಸ್ ಡ್ಯಾಶ್ ಎಕ್ಸ್ ಡ್ಯಾಶ್. ಸೊ ಇಲ್ಲೇನಾಗಿದೆ ಅಂದ್ರೆ ಈ ಪ್ರಕರಣದಲ್ಲಿ ಇದು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಈ ತರ ಛೇದಿಸೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಇದು ಏನಾಗಿದೆ, ಒಂದೇ ಒಂದು ಬೆಲೆಯನ್ನು ಹೊಂದಿದೆ, ಆದ್ರೆ ಒಂದೇ ಒಂದು ಬೆಲೆಯನ್ನ ಹೊಂದಿದೆ ಅಂತೇಳಿ ಹೊಂದಿದೆ ಈ ತರ ಹೇಳ್ಬೋದು. ಯಾಕಂದ್ರೆ ಒಂದೇ ಬಿಂದುವಿನಲ್ಲಿ ಛೇದಿಸಿದೆ, ಅದರಿಂದ ನಿರ್ದೇಶಾಂಕ ವರ್ಗ ಬಹುಪದೋಕ್ತಿ ಒಂದೇ ಒಂದು ಶೂನ್ಯತೆಯನ್ನ ಆಗಿರುತ್ತದೆ ಅಂತೇಳಿ ಹೇಳ್ಬೋದು. ಸೊ ಅದನ್ನು ನೀವು ಇನ್ನೊಂದು ಗ್ರಾಫ್ ಕೊಟ್ಟಿದ್ದಾರೆ, ವೈ ಓ ವೈ ಡ್ಯಾಶ್ ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂತ ತೆಗೆದುಕೊಂಡು ಇಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸಿದೆ, ಆದ್ದರಿಂದ ಒಂದೇ ಒಂದು ವರ್ಗ ಬಹುಪದೋಕ್ತಿ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿದೆ ಅಂತೇಳಿ ನಾವು ಹೇಳ್ಬೋದು. ಮತ್ತೆ ಅದೇ ರೀತಿ ಪ್ರಕರಣ 3 ತೆಗೆದುಕೊಂಡು ಇನ್ನೊಂದು ಪ್ರಕರಣ. ಸೊ ಗ್ರಾಫ್ ನೋಡಿದ ತಕ್ಷಣ ನಾವು ಹೇಳ್ಬೋದು, ಇವೆಲ್ಲ ನಿಮಗೆ 2 ಮಾರ್ಕ್ಸ್ನಲ್ಲಿ 2 ಮಾರ್ಕ್ಸ್ ಸುಲಭವಾಗಿ ತಗೋಬಹುದು. ಯಾಕಪ್ಪ ಅಂದ್ರೆ ವರ್ಗ ಬಹುಪದೋಕ್ತಿಯ ಮಹತ್ತಮ ಘಾತ ಯಾವುದು ಅಂತ ನೀವು ಹೇಳ್ಬೋದು. ಅದೇ ಚಿತ್ರ ಕೊಟ್ಟಾಗ ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಅಂತ ಹೇಳಕ್ಕಿರುತ್ತೆ, ಅದ್ರ ಲೆಕ್ಕ ಮಾಡಂಗಿಲ್ಲ. ಅದು ಎಷ್ಟು ಸರಿ ಕ್ರಾಸ್ ಆಗಿದೆ ಎಕ್ಸ್ ಅಕ್ಷನ ಅಷ್ಟು ಶೂನ್ಯತೆಯನ್ನು ಹೊಂದಿದೆ ಅಂತ ಯಾರು ಬೇಕಾದ್ರೂ ಹೇಳ್ಬೋದು, ಸುಲಭವಾಗಿ ಹೇಳ್ಬೋದು. ಸೊ ಪ್ರಕರಣ 3 ಬರೋಣ. ಇನ್ನೊಂದು ಪ್ರಕರಣ ಏನು ಅಂತ, ಪ್ರಕರಣ 3 ಇದರಲ್ಲಿ ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಅಂತ ನಾವು, ಸೊ ಇಲ್ಲಿ ಒಂದು ಚಿತ್ರ ಇರ್ತೀನಿ. ಸೊ ಈಗ ತೆಗೆದುಕೊಂಡು ಈ ತರ ಇದು ಈ ಚಿತ್ರವನ್ನು ನೋಡಿ ಯಾವ ತರ ಇದೆ. ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಈ ತರ. ಸೊ ಇದು ಎಕ್ಸ್ ಓ ಎಕ್ಸ್ ಡ್ಯಾಶ್, ವೈ ಓ ವೈ ಡ್ಯಾಶ್, ವೈ ಅಕ್ಷ ಎಕ್ಸ್ ಅಕ್ಷ.
ಟಚ್ ಆಗಿಲ್ಲ. ಆದ್ದರಿಂದ ಅಂದ್ರೆ ಎಲ್ಲೂ ಟಚ್ ಆಗಿಲ್ಲ ಅಂತಂದ್ರೆ ಎಲ್ಲೂ ಛೇದಿಸಿಲ್ಲ, ಆದ್ದರಿಂದ ಶೂನ್ಯತೆ ಇರುವುದಿಲ್ಲ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ನಾನು ಹೇಳ್ತಾ ಅರ್ಥಾಗಿದೆಯಾ? ಎಕ್ಸ್ ಅಕ್ಷವನ್ನ ಪರವಲಯವು ಎಲ್ಲಿ ಛೇದಿಸಿರ್ತಿರ್ತದೆ ಅದನ್ನು ಮಾತ್ರ ನಾವು ಅಷ್ಟನ್ನ ಎಷ್ಟು ಸರಿ ಛೇದಿಸಿರುತ್ತೆ ಅಷ್ಟು ಬೆಲೆ ಇರುತ್ತೆ, ಎಲ್ಲಿ ಛೇದಿಸಿರುತ್ತೆ ಅಷ್ಟು ಬೆಲೆನೇ ಇರುತ್ತೆ ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ಛೇದಿಸೇ ಇಲ್ಲ, ಆದ್ದರಿಂದ ಈ ಪ್ರಕರಣದಲ್ಲಿ ಬಹುಪದೋಕ್ತಿಗೆ ಶೂನ್ಯತೆ ಇರುವುದಿಲ್ಲ ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದು. ಇಲ್ಲಿ ಚಿತ್ರ ನೋಡ್ತಾನೆ ಗೊತ್ತಾಗ್ಬೇಡ. ಸೊ ಆದ್ದರಿಂದ ಈ ಬಹುಪದೋಕ್ತಿಗಳ ಶೂನ್ಯತೆಯನ್ನು ಇಲ್ಲಿ ನಾವು ಮಹತ್ತಮ ಘಾತಾಂಕ ಹಿಡಿಯೋದು, ಅದೇ ಲೆಕ್ಕ ಮಾಡೋದಿಲ್ಲ ಏನಿಲ್ಲ. ಸೊ ಅಲ್ಲಿ ಯಾವ್ದು ಜಾಸ್ತಿ ಅಂತ ಅದನ್ನ ಹೇಳೋದು, ಮತ್ತೆ ಚಿತ್ರವನ್ನು ನೋಡಿ ಎಷ್ಟು ಶೂನ್ಯತೆ ಹೊಂದಿದೆ ಅನ್ನೋದನ್ನ ಹೇಳ್ಬೋದು. ಯಾಕಂದ್ರೆ ಗ್ರಾಫ್ ಅನ್ನು ನೋಡೋದು ಎಕ್ಸ್ ಅಕ್ಷವನ್ನ ಎಷ್ಟು ಬಾರಿ ಛೇದಿಸಿಲ್ವಾ, ಅದು ಒಂದೇ ಬಾರಿ ಛೇದಿಸಿದ್ಯಾ, 3 ಬಾರಿ ಛೇದಿಸಿದ್ಯಾ, ಇವನ್ನೆಲ್ಲ ನಾವು ಹೇಳ್ತಾ ಹೋದ್ರೆ ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಬಹುಪದೋಕ್ತಿಯ ಅಂದ್ರೆ ವರ್ಗ ಬಹುಪದೋಕ್ತಿಯ ಒಂದು ಶೂನ್ಯತೆ ಅಂದ್ರೆ 2 ಇರ್ತದೆ. ಸೊ ಅದರಲ್ಲಿ ಒಂದೇ ಕಡೆ ಛೇದಿಸಿದ್ರೆ ಅದು ಒಂದಿರುತ್ತೆ ಅಂತೇಳಿ ಹೇಳ್ಬೋದು. ಇಷ್ಟು ಈ ಬಹುಪದೋಕ್ತಿಯಲ್ಲಿ ನಿಮಗೆ ಗೊತ್ತಾಗ್ತಕ್ಕಂಥದ್ದು. ಮತ್ತೆ ನಿಮಗೆ ಇರೋದು 2-3 ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಶೂನ್ಯತೆ ಎಷ್ಟು ಅಂತೇಳಿ ನೀವು ಹೇಳ್ಬೋದು. ಈಗ ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ, ಚಿತ್ರ ಕೊಟ್ಟಿದ್ದಾರೆ. ಸೊ ಚಿತ್ರ 1ರಲ್ಲಿ ಏನು ಮಾಡಿದೆ, ಈ ತರ ಕೊಟ್ಟಿದ್ದಾರೆ, ವೈ ಮತ್ತೆ ವೈ ಡ್ಯಾಶ್ ಎಕ್ಸ್ ಓ ಎಕ್ಸ್ ಡ್ಯಾಶ್. ಸೊ ಇದರಲ್ಲಿ ಏನಾಗಿದೆ, ಎಕ್ಸ್ ಅಕ್ಷವನ್ನು ಒಂದೇ ಒಂದು ಬಾರಿ ಛೇದಿಸಿದೆ, ಆದ್ದರಿಂದ ಇದರ ಶೂನ್ಯತೆ ಕೇವಲ ಶೂನ್ಯತೆ ಮಾತ್ರ, ಒಂದು ಶೂನ್ಯತೆಯನ್ನು ಮಾತ್ರ ಹೊಂದಿದೆ ಅಂತೇಳಿ ಹೇಳ್ಬೋದು. ಸೊ ಮತ್ತೆ ಎರಡನೇ ಚಿತ್ರಕ್ಕೆ ಬಂದ್ರೆ, ಸೊ ಇದು ನೀವು ಆ ಕಡೆ ನೀವು ವೈ ಡ್ಯಾಶ್ ಅಂತೇಳಿ ಎಕ್ಸ್ ಡ್ಯಾಶ್ ಅಂತೇಳಿ. ಸೊ ಇಲ್ಲಿಗೆ ಬಂದ್ರೆ ಇದು 2 ಶೂನ್ಯತೆಯನ್ನು ಹೊಂದಿದೆ, ವರ್ಗ ಸಮೀಕರಣ ಅಂತೇಳಿ ಹೇಳ್ಬೋದು. ಸೊ ಅದೇ ರೀತಿ ನಾವು ಈ ಚಿತ್ರ ಬರೋಣ. ನಿಮ್ಮ ಬುಕ್ಕಲ್ಲಿರ್ತಕ್ಕಂಥ ಚಿತ್ರದಲ್ಲಿ ಎಕ್ಸ್ ಡ್ಯಾಶ್. ಸೊ ಈಗ ಅವರು ನೋಡಿ, ಈಗ ನೋಡಿ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಅದು ಛೇದಿಸಿದೆ ಅಂತೇಳಿ. ಸೊ ಇಲ್ಲೊಂದು ಬಾರಿ ಛೇದಿಸಿದೆ, 1 2 3 ಬಾರಿ ಛೇದಿಸಿದೆ. ಸೊ ಆದ್ದರಿಂದ ಇದು 3 ಶೂನ್ಯತೆಯನ್ನ ಹೊಂದಿದೆ ಅಂತೇಳಿ ನಾವು ಹೇಳ್ಬೋದು. 4ನೇದು ಬರೋದು. ಸೊ 4ನೇದು ಇದು ಪರವಲಯ ಅಲ್ಲ, ಈಗ ವರ್ತಕಗಳು. ಸೊ ಅದು ರೇಖಾತ್ಮಕ ಸಮೀಕರಣ ಆಗಿದ್ದರಿಂದ ಇಲ್ಲಿ 2 ಬೆಲೆಯನ್ನು ಹೊಂದಿರುತ್ತೆ. ಸೊ ಈ ತರ ಇದು ಒಂದೇ ಒಂದು ಶೂನ್ಯತೆಯನ್ನು ಹೊಂದಿದೆ. ಇದರಲ್ಲಿ ಈ ತರ ಕೊಟ್ಟಿದ್ದಾರೆ, ಈ ತರ ಒಂದೇ ಒಂದು ಶೂನ್ಯತೆಯನ್ನ ಕೊಟ್ಟಿದ್ದಾರೆ, ಇದು ಒಂದೇ ಒಂದು ಶೂನ್ಯತೆಯನ್ನು ಹೊಂದಿದೆ. ಸೊ ನೆಕ್ಸ್ಟ್ ಇದಕ್ಕೆ ಬರೋದು. ಚಿತ್ರವನ್ನು ನೋಡಿ ನೀವು ಹೇಳ್ಬೋದು, 1 2 3 4 1 2 3 4 ಶೂನ್ಯತೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಈ ತರ ಚಿತ್ರವನ್ನು ನೋಡಿ ಅವು ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಅನ್ನೋದನ್ನ ಇಲ್ಲಿ ನೀವು ಸುಲಭವಾಗಿ ಹೇಳ್ಬೋದು. ನೀವು ಗ್ರಾಫ್ ಅನ್ನು ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಗ್ರಾಫ್ ಅಲ್ಲಿ ನಿಮಗೆ ನಾವು ಮುಂದೆ ವರ್ಗ ಸಮೀಕರಣವನ್ನ ಅಥವಾ ಇಲ್ಲಿ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ಹಿಂದಿನ ತರಗತಿಯಲ್ಲಿ ಗ್ರಾಫ್ ಅನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಎಷ್ಟು ಶೂನ್ಯತೆ ಹೊಂದಿದೆ ಅನ್ನೋದನ್ನ ನಾವು ಸುಲಭವಾಗಿ ಕಂಡುಹಿಡಬಹುದು. ಸೊ 2 ರೇಖಾತ್ಮಕ ಜೋಡಿಗಳು, ಅದರಲ್ಲಿ ಗ್ರಾಫ್ ಅದನ್ನ ಯಾವ ರೀತಿ ಬಿಡಿಸೋದು, ಶೂನ್ಯತೆ ಯಾವುದು ಅನ್ನೋದು ನಿಮ್ಗೆ ಗೊತ್ತಿದೆ ಈಗ. ಸೊ ಅದೇ ರೀತಿ ವರ್ಗ ಸಮೀಕರಣವನ್ನು ನಾವು ಗ್ರಾಫ್ ಅಲ್ಲಿ ಬಿಡಿಸಿದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ ತರ ಹೋದ್ರೆ ನಾವು ನೆಕ್ಸ್ಟ್ ಇದು ಅತ್ಯಂತ ಸುಲಭವಾದಂಥ ಲೆಕ್ಕಗಳು. ನೆಕ್ಸ್ಟ್ ಬಂದ್ರೆ ನಾವು ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನ ಅದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಈಗ ನಾವು ಇದ್ರ ಮೇಲೆ 2 ಮನೆ ಕೆಲಸವನ್ನು ಕೊಡ್ತೇನೆ, ಅದನ್ನ ಮಾಡಿ. ಮನೆ ಕೆಲಸ ಏನೇನು ಇದರಲ್ಲಿ ಮನೆ ಕೆಲಸವನ್ನು ಕೊಡಬಹುದಪ್ಪ ಅಂತ ಹೇಳಿದ್ರೆ, ಎಕ್ಸ್ ಘಾತ 5 ಪ್ಲಸ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5 = 0. ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಗ್ರಹಿಸಿ. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ. y ಡ್ಯಾಶ್ x ಡ್ಯಾಶ್. ಇದು ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಅಂತ ನೀವು ಬರೀಬೇಕಾದ್ರೆ, ಇದು ಎ, ಇನ್ನೊಂದು ಬಿ, y ಡ್ಯಾಶ್ ಎಷ್ಟು ಶೂನ್ಯತೆಯನ್ನು ಹೊಂದಿದೆ ಅನ್ನೋ ಚಿತ್ರ ನೋಡ್ಕೊಂಡು ಬರೀರಿ. ಸೊ ಇನ್ನೊಂದು ಕೊಡ್ತೀನಿ,
ಇಷ್ಟು ಶೂನ್ಯತೆಯನ್ನು ಹೊಂದಿದೆ ಎಂದು ನಾವು ಇಲ್ಲಿ ಇದನ್ನು ಬರೀಬೇಕಾದ ವರ್ಗ ಸಮೀಕರಣ ಆದರ್ಶ ರೂಪ ಬರೀರಿ. ಇಲ್ಲಿ ಮಹತ್ತಮ ಘಾತ ಬರೀರಿ, ಇನ್ನೊಂದು ತೆಗೆದುಕೊಳ್ಳಿ. ಇಲ್ಲಿ ಮಹತ್ತಮ ಘಾತ ಒಂದು ಬರೀರಿ, x ಪ್ಲಸ್ 3 ಇದರ ಘಾತ ಬರೀರಿ, ಡಿಗ್ರಿ ಬರೀರಿ ಅಥವಾ ಬಹುಪದೋಕ್ತಿಯ ಮಹತ್ತಮ ಘಾತ ಬರೀರಿ, ಮಹತ್ತಮ ಘಾತ ಬರೀರಿ. ಒಂದಾಯಿತು. x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0. ಇದೊಂದು x ಕ್ಯೂಬ್ ಪ್ಲಸ್ 5 ಇಸ್ ಈಕ್ವಲ್ ಟು 0. ಈ ಬಹುಪದೋಕ್ತಿಗಳ ಮಹತ್ತಮ ಘಾತ ಬರೀರಿ. ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ. ಈ ಒಂದು ಚಿತ್ರ ನೋಡ್ಕೊಂಡು ಎಷ್ಟು ಮೂಲಗಳನ್ನ ಶೂನ್ಯತೆಯನ್ನು ಹೊಂದಿದೆ ಅಂತ ಬರೆದ್ರೆ ಸೊ ನಿಮಗೆ ಈ ಒಂದು ಚಾಪ್ಟರ್ನಲ್ಲಿ ಏನು ಅರ್ಥ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಸೊ ಅಂದರೆ ಇದುವರೆಗೂ ನೀವು ಬಹುಪದೋಕ್ತಿಯ ಶೂನ್ಯತೆಯಲ್ಲಿ ಬಹುಪದೋಕ್ತಿಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಹುಪದೋಕ್ತಿ ರೇಖಾತ್ಮಕ ಸಮೀಕರಣ, ವರ್ಗ ಸಮೀಕರಣ ಮತ್ತೆ ಘನ ಸಮೀಕರಣಗಳಂದ್ರೆ ಯಾವ್ಯಾವುದು, ಸೊ ಅದನ್ನು ಆದರ್ಶ ರೂಪ ಯಾವ ರೀತಿ ತೆಗೆದುಕೊಂಡು ಮತ್ತೆ ಶೂನ್ಯತೆಗಳನ್ನು ತೆಗೆದುಕೊಳ್ಳೋದು. ಸೊ ಶೂನ್ಯತೆ ನಂತರ ಬರ್ತಕ್ಕಂಥದ್ದು ಗ್ರಾಫ್ ಇದು ಮಹತ್ತಮ ಘಾತವನ್ನು ಯಾವುದು ಬಹುಪದೋಕ್ತಿಯನ್ನು ಕೊಟ್ಟರೆ ಮಹತ್ತಮ ಘಾತವನ್ನು ಯಾವ ರೀತಿ ಬರೆಯೋದು, ಸೊ ಯಾವ ಜಾಸ್ತಿ ಅಂತ ಅದು ಬರೆಯೋದು ಘಾತಾಂಕ. ಸೊ ಅದಾದ್ಮೇಲೆ ಯಾವ್ದಾದ್ರು ಒಂದು ಗ್ರಾಫ್ ಅನ್ನು ಕೊಟ್ಟಾಗ ಅದ್ರ ಶೂನ್ಯತೆ ಎಷ್ಟಿದೆ ಮತ್ತೆ ಪರವಲಯಕ್ಕೆ ಯಾವ ವರ್ಗ ಸಮೀಕರಣಕ್ಕೆ ಯಾವ ರೀತಿ ಗ್ರಾಫ್ ಬರುತ್ತೆ, ಅದೊಂದು ನಕ್ಷೆ ಬರುತ್ತೆ. ಅದಕ್ಕೆ ಏನಂದ್ರೆ ಈ ತರ ಗ್ರಾಫ್ ಬಂದ್ರೆ ಅದಕ್ಕೆ ಮೇಲ್ಮುಖವಾಗಿ ಕೆಳಮುಖವಾಗಿ ಬಂದ್ರೆ ಅದನ್ನ ಹೇಳ್ತೀವಿ ನಾವು ಪರವಲಯ ಅಂತ ಹೇಳ್ತೀವಿ. ರೇಖಾತ್ಮಕ ಸಮೀಕರಣಕ್ಕೆ ಈ ತರ ಬರುತ್ತೆ. ಸೊ ಈ ತರ ನಾವು ಇದುವರೆಗೂ ಏನಪ್ಪಾ ಅಂದ್ರೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಬಗ್ಗೆ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಬಹುಪದೋಕ್ತಿಯನ್ನು ಕೊಟ್ಟಾಗ ಸೊ ಯಾವ್ದಾದ್ರು ಒಂದು ಸ್ಥಿರತೆ, ಅವುಗಳ ಸ್ಥಿರತೆಯನ್ನು ಕಂಡುಹಿಡಿಯೋದು, ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನು ಕಂಡುಹಿಡಿಯೋದು. ಸೊ ಇಲ್ಲಿ ಈ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧ ಅಂದ್ರೆ ಬಹುಪದೋಕ್ತಿಯ ಮೊತ್ತ ಗುಣಲಬ್ಧ ಹೆಂಗೆ ಕಂಡುಹಿಡಿಯೋದು ಅಂತಂದ್ರೆ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ x ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಪಿ ಅನ್ನೋದೊಂದು ನಿಮ್ಗೊಂದು ಸೂತ್ರ ಇದೆ. x ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಪಿ ಇಸ್ಕೊಂಡು x ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ. ಸೊ ಅಂದರೆ ಮಧ್ಯದಲ್ಲಿ ಮೂಲಗಳ ಮೊತ್ತ ಬರುತ್ತೆ, ಕೊನೆ ಇದರಲ್ಲಿ ಮೂಲಗಳ ಗುಣಲಬ್ಧ ಬರುತ್ತೆ. ಸೊ ಅದನ್ನು ಸೂತ್ರ ಮೈನಸ್ ಬಿ ಬೈ ಎಸ್ ಮುಂದಿನ ತರಗತಿ ತಿಳ್ಕೊಳ್ಳೋಣ. ಈಗ ಈ ಹೋಮ್ವರ್ಕ್ ಮಾಡ್ಕೊಂಡು ನೀವು ಬಹುಪದೋಕ್ತಿಗಳ ಶೂನ್ಯತೆ ಬಗ್ಗೆ ಇದುವರೆಗೂ ತಿಳ್ಕೊಂಡಿದ್ರೆ ಅದರ ಘಾತಾಂಕ ಮತ್ತೆ ಬೆಲೆಯನ್ನು ಶೂನ್ಯತೆಯನ್ನು ಕಂಡುಹಿಡಿಯೋದು ಸುಲಭವಾಗಿರುತ್ತೆ. ಇದನ್ನು ಲೆಕ್ಕ ಮಾಡೋಂಗಿಲ್ಲ, ಸುಮ್ಮನೆ ಜಸ್ಟ್ ನೋಡಿದ್ರೆ ಸಾಕು ನಿಮಗೆ ಬಹುಪದೋಕ್ತಿಯ ಮಹತ್ತಮ ಘಾತನ ಗೊತ್ತಾಗುತ್ತೆ, ಅದರ ಶೂನ್ಯತೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ವಿದ್ಯಾರ್ಥಿಗಳ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಸೊ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.